ಧನುರಾಶಿಯಲ್ಲಿ ಒಂದೇ ಒಂದೇನು ಅಂದರೆ ಕರ್ತವ್ಯಂ ದೈವಮಾನ್ವಿಕಂ. ತಂದೆ ತಾಯಿ ಇದ್ದರೆ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ದೂರ ತಳ್ಳಬೇಡಿ. ಯಾರ್ಯಾರು ಧನುರಾಶಿಯವರು ತಂದೆ ತಾಯಿಯನ್ನು ದೂರ ತಳ್ಳಿದ್ದಾರೆ, ಗುರು ಸಪ್ತಮದಲ್ಲೇ ನೇರವಾಗಿ ಈಗ ಮಿಥುನ ರಾಶಿಗೆ ಬರ್ತಾನೆ, ಧನುರಾಶಿಗೆ ನೇರ. ಸೊ ಅವನೇನು ಹೇಳ್ತಾನೆ, ಧರ್ಮ ಯಾರು ಮಾಡ್ತಾ ಇದ್ದೀರಾ ಇಲ್ವಾ ಅಂತ ನೋಡ್ತಾನೆ, ಚೆಕ್ ಮಾಡ್ತಾನೆ. ನೀವು ಅಧರ್ಮ ಮಾಡ್ತಾಯಿದ್ರೆ ಅವನು ಅಧರ್ಮ ಫಲನೇ ಕೊಡ್ತಾನೆ. ಎರಡೇ ಸಿಸ್ಟಮ್. ಅದರಿಂದ ತಂದೆ ತಾಯಿ ಬದುಕಿದ್ದರೆ ನೀವು ಹತ್ತಿರ ಇಟ್ಕೊಂಡಿದ್ರೆ ತುಂಬ ಒಳ್ಳೇದು ಮಾಡ್ತಾನೆ, ದೂರ ಇಟ್ಟಿದ್ರೆ ನಿಮ್ಮ ಕರ್ಮ ನೀವೇ ಅನುಭವಿಸ್ಬೇಕಾಗತ್ತೆ. ಮಕರ ಕುಂಭ ಮೀನಕ್ಕೆ 7.5 ಪರಿವರ್ತನೆ ಮಾಡೋಕ್ಕೆ ಶನಿನೇ ನೋಡ್ತಾನೆ. ಸೊ ಮಕರಕ್ಕೆ ಶನಿ ಮನೆ, ಕುಂಭಕ್ಕೆ ಶನಿ ಮನೆ, ಸ್ವಯಂ ತಂದೆ ಮನೆ. ಆದರೆ ಮೀನದಲ್ಲೂ ಅವನೇ ಕೂತ್ಕೊಂಡಿದ್ದಾನೆ. ಏನಾಗಿದೆ, 2 ಮನೆ ಬಿಟ್ಟು ಮೀನ. ಸೊ ಈ 3 ಜನ ನೀವು ಜ್ಞಾಪಕ ಇಟ್ಕೋಬೇಕಾದ್ದು. ಏನೇನು ಪ್ರಭಾವ ಅಂತ ಈಗ ಒಳಗೆ ಕೇಳಿದ ಹಾಗೆ ಎಲ್ಲರೂ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ಹಾಕೋಬೇಡಿ. 7.5 ಅವರು, ಪಂಚಮ ಶನಿಯವರು, ಅಷ್ಟಮ ಶನಿಯವರು, ಜನ್ಮ ಶನಿಯವರು, 19 ವರ್ಷದ ಶನಿಯವರು, ಏನೇನಿದ್ದೀರಾ, ಶನಿ ಮೀನ ರಾಶಿಯಲ್ಲಿ ಕೂತಿದ್ದಾನ, ಬೇರೆ ಎಲ್ಲರೂ ಕಪ್ಪು ನೀಲಿ ಕೆಂಪು ಬಟ್ಟೆಗಳು ಹುಷಾರು.